ನಮಸ್ಕಾರ. ಹೊಸ ಡಿಜಿಟಲ್ ಹಾಜರಾತಿ ವ್ಯವಸ್ಥೆಯ ಕಡ್ಡಾಯ ಇನ್ಸ್ಟಾಲೇಷನ್ ಮತ್ತು ಸೆಟಪ್ ಕುರಿತಾದ ಈ ವಿಶೇಷ ವಿವರಣೆಗೆ ಸ್ವಾಗತ. ಸರ್ಕಾರಿ ವ್ಯವಸ್ಥೆ ವೇಗವಾಗಿ ಡಿಜಿಟಲ್ ಆಗ್ತಿರೋ ಈ ಸಮಯದಲ್ಲಿ ಹೊಸ ಅಟೆಂಡೆನ್ಸ್ ಸಿಸ್ಟಮ್ ಬಗ್ಗೆ ಸ್ಪಷ್ಟವಾಗಿ ತಿಳ್ಕೊಳ್ಳೋದು ತುಂಬಾನೇ ಮುಖ್ಯ ಅಲ್ವಾ? ಬನ್ನಿ, ಈ ಕೆಎಎಂಎಸ್ ಆಪ್ ಸೆಟಪ್ ಮಾಡೋದು ಹೇಗೆ ಅಂತ ಒಂದೊಂದೇ ಹೆಜ್ಜೆಯಾಗಿ ನೋಡ್ತಾ ಹೋಗೋಣ. ಮೊದಲಿಗೆ, ಶಿಕ್ಷಣ ಇಲಾಖೆಯಲ್ಲಿ ಎಲ್ಲರ ಬಾಯಲ್ಲೂ ಓಡಾಡ್ತಿರೋ ಈ ಸಂಕ್ಷಿಪ್ತ ರೂಪದ ಅರ್ಥ ಏನು ಅಂತ ನೋಡೋಣ. ಕೆಎಎಂಎಸ್ ಅಂದ್ರೆ ಕರ್ನಾಟಕ ಅಡ್ವಾನ್ಸ್ಡ್ ಅಟೆಂಡೆನ್ಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಇದನ್ನ ಸರಳವಾಗಿ ಕರ್ತವ್ಯ ಅಂತ ಕೂಡ ಕರೀತಾರೆ. ಹಾಜರಾತಿ ಪ್ರಕ್ರಿಯೆಯನ್ನ ಇನ್ನಷ್ಟು ಸ್ಮಾರ್ಟ್ ಮಾಡೋಕೆ ತಂದಿರೋ ಲೇಟೆಸ್ಟ್ ಡಿಜಿಟಲ್ ಅಸ್ತ್ರ ಇದಾಗಿದೆ. ಸರಿ, ಈ ಸಂಪೂರ್ಣ ಪ್ರಕ್ರಿಯೆಯನ್ನ ನಾವು 6 ಸರಳ ಹಂತಗಳಲ್ಲಿ ಅರ್ಥ ಮಾಡಿಕೊಳ್ಳೋಣ. ಕೆಎಎಂಎಸ್ ಆಪ್ ಕಡ್ಡಾಯ ಆದೇಶ, ಇನ್ಸ್ಟಾಲೇಷನ್, ಎಚ್ಆರ್ಎಂಎಸ್ ಮತ್ತು ಆಧಾರ್ ವೆರಿಫಿಕೇಷನ್, ಉದ್ಯೋಗಿ ಐಡಿ ಪರಿಶೀಲನೆ, ಮುಖ ಅಥವಾ ಫೇಸ್ ಕ್ಯಾಪ್ಚರ್ ನಿಯಮಗಳು, ಹಾಗೂ ಕೊನೆಗೆ ಏನಾದ್ರೂ ಸಮಸ್ಯೆ ಬಂದ್ರೆ ಅದನ್ನ ಹೇಗೆ ಬಗೆಹರಿಸೋದು ಅಂತ. ಹಾಗಾದ್ರೆ ಮೊದಲನೇ ಹಂತ, ಈ ಕ್ಯಾಮ್ಸ್ ಆಪ್ ಕಡ್ಡಾಯ ಆದೇಶದ ಹಿಂದಿನ ಉದ್ದೇಶದ ಬಗ್ಗೆ ನೋಡೋಣ. ಅಸಲಿಗೆ ಈ ವ್ಯವಸ್ಥೆ ಯಾಕಿಷ್ಟೊಂದು ಸುದ್ದಿ ಮಾಡ್ತಿದೆ ಗೊತ್ತಾ? ಯಾಕೆಂದ್ರೆ ಇದು ಬೆಂಗಳೂರಿನ ಶಾಲಾ ಶಿಕ್ಷಣ ಇಲಾಖೆಯ ಆಯುಕ್ತರು ಹೊರಡಿಸಿರೋ ನೇರ ಆದೇಶ. ಕಾಯಂ ಶಿಕ್ಷಕರು, ಮುಖ್ಯೋಪಾಧ್ಯಾಯರು, ಬೋಧಕೇತರ ಸಿಬ್ಬಂದಿ, ಜೊತೆಗೆ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಿರೋ ನೌಕರರು, ಹೀಗೆ ಎಲ್ಲರ ಹಾಜರಾತಿಯನ್ನ ಪಕ್ಕಾ ಆಗಿ ಟ್ರ್ಯಾಕ್ ಮಾಡೋದಿಕ್ಕೆ ಮತ್ತು ಆಧುನೀಕರಣ ಮಾಡೋದಿಕ್ಕೆ ಈ ವ್ಯವಸ್ಥೆಯನ್ನ ತರಲಾಗಿದೆ. ಎರಡನೇ ಹಂತ, ಆಪ್ ಇನ್ಸ್ಟಾಲೇಷನ್ ಮತ್ತು ಆರಂಭಿಕ ಸೆಟಪ್ ಬಗ್ಗೆ ಗಮನಹರಿಸೋಣ. ಮೊಬೈಲ್ ಆಂಡ್ರಾಯ್ಡ್ ಆಗಿರ್ಲಿ, ಐಫೋನ್ ಆಗಿರ್ಲಿ, ಈ ಆಪ್ ಹುಡುಕೋದು ತುಂಬಾನೇ ಸುಲಭ. ಪ್ಲೇಸ್ಟೋರ್ ಅಥವಾ ಆಪ್ ಸ್ಟೋರ್ಗೆ ಹೋಗಿ ಕೆಎಎಂಎಸ್ ಅಥವಾ ಕರ್ತವ್ಯ ಅಂತ ಟೈಪ್ ಮಾಡಬೇಕು. ಅಲ್ಲಿ ಸಿಇಜಿ ಕರ್ನಾಟಕ ಒದಗಿಸಿರುವ 153 MB ಸೈಜ್ನ ಆಪ್ ಕಾಣಿಸುತ್ತೆ. ಅದನ್ನ ಇನ್ಸ್ಟಾಲ್ ಮಾಡ್ಕೋಬೇಕು. ಆದ್ರೆ ಇಲ್ಲೊಂದು ಮುಖ್ಯವಾದ ವಿಚಾರ, ಆಪ್ ಓಪನ್ ಮಾಡಿದ ತಕ್ಷಣ ಅದು ಕ್ಯಾಮೆರಾ ಮತ್ತೆ ಲೊಕೇಶನ್ ಪರ್ಮಿಷನ್ ಕೇಳುತ್ತೆ. ಅದನ್ನ ಕೊಡ್ಲೇಬೇಕು, ಇಲ್ಲಾಂದ್ರೆ ಇದು ಸರಿಯಾಗಿ ಕೆಲಸ ಮಾಡೋದೇ ಇಲ್ಲ. ಮುಂದಿನ ಹಂತ ಅಂದರೆ ಮೂರನೇ ಹಂತ, ಎಚ್ಆರ್ಎಂಎಸ್ ಮತ್ತು ಆಧಾರ್ ಪರಿಶೀಲನೆ. ಇದು ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ನೋಡಿ. ಇಲ್ಲಿ ರಿಜಿಸ್ಟರ್ ಬಟನ್ ಕ್ಲಿಕ್ ಮಾಡಿದ ಮೇಲೆ ಮೊಬೈಲ್ ನಂಬರ್ ಕೇಳುತ್ತೆ. ಇಲ್ಲಿ ಸಾಮಾನ್ಯವಾಗಿ ಆಗೋ ದೊಡ್ಡ ತಪ್ಪು ಅಂದ್ರೆ ಯಾವುದೋ ಒಂದು ನಂಬರ್ ಕೊಡೋದು. ಖಂಡಿತ ಹಾಗೆ ಮಾಡಬಾರ್ದು. ಎಚ್ಆರ್ಎಂಎಸ್ ಪೋರ್ಟಲ್ನಲ್ಲಿ ಯಾವ ನಂಬರ್ ರಿಜಿಸ್ಟರ್ ಆಗಿದೆಯೋ ನಿಖರವಾಗಿ ಅದೇ ನಂಬರ್ ಹಾಕಬೇಕು. ಬೇರೆ ನಂಬರ್ ಹಾಕಿದ್ರೆ ಸಿಸ್ಟಮ್ ರಿಜೆಕ್ಟ್ ಮಾಡುತ್ತೆ. ಸರಿಯಾದ ನಂಬರ್ ಕೊಟ್ಟಾಗ ಬರೋ 4 ಅಂಕಿಯ OTP ನಮೂದಿಸಿ ಆಮೇಲೆ ಆಧಾರ್ ನಂಬರ್ ಹಾಕಿ ಈ KYC ಪ್ರಕ್ರಿಯೆ ಮುಗಿಸ್ಬೇಕು. ಅಷ್ಟೇ. ಬನ್ನಿ, ಈಗ 4ನೇ ಹಂತಕ್ಕೆ ಹೋಗೋಣ. ಅದೇ ಉದ್ಯೋಗಿ ಐಡಿ ಅಥವಾ ಎಂಪ್ಲಾಯಿ ಐಡಿ ಪರಿಶೀಲನೆ. ಇಲ್ಲಿ ಕಾಯಂ ಸಿಬ್ಬಂದಿ ಮತ್ತೆ ಗುತ್ತಿಗೆ ಸಿಬ್ಬಂದಿಗೆ ಸ್ವಲ್ಪ ಬೇರೆ ಬೇರೆ ದಾರಿಗಳಿವೆ. ಕಾಯಂ ನೌಕರರು ತಮ್ಮ ನಿರ್ದಿಷ್ಟ KGID ನಂಬರ್ ನಮೂದಿಸಬೇಕು. ಆದ್ರೆ ಗುತ್ತಿಗೆ ನೌಕರರು ತಮ್ಗೆ ಕೊಟ್ಟಿರೋ ಎಂಪ್ಲಾಯಿ ಐಡಿ ಹಾಕಬೇಕು. ಇದನ್ನ ಹಾಕಿ ಸಬ್ಮಿಟ್ ಮಾಡಿದ ತಕ್ಷಣ ಏನಾಗುತ್ತೆ ಗೊತ್ತಾ? ಸಿಸ್ಟಮ್ ತಾನಾಗಿಯೇ ಎಚ್ಆರ್ಎಂಎಸ್ ಡೇಟಾದಿನ್ನ ಹೆಸರು, ಹುದ್ದೆ ಮತ್ತು ಇಲಾಖೆಯ ವಿವರಗಳನ್ನೆಲ್ಲ ಪರ್ದೆ ಮೇಲೆ ತಂದ್ಬಿಡುತ್ತೆ. ಕರಾರು ಒಕ್ಕ ಡೇಟಾ ಸಿಂಕ್ ಅಲ್ವಾ? ಈಗ 5ನೇ ಹಂತ, ಫೇಸ್ ಕ್ಯಾಪ್ಚರ್ ನಿಯಮಗಳು. ಇದು ಇಡೀ ಪ್ರಕ್ರಿಯೆಯಲ್ಲೇ ಅತಿ ಸೂಕ್ಷ್ಮವಾದ ಘಟ್ಟ. ಈ ನಿಯಮವನ್ನು ಮಾತ್ರ ಮರೆಯೋ ಹಾಗಿಲ್ಲ. ಫೇಸ್ ಕ್ಯಾಪ್ಚರ್ ಅಧಿಕೃತ ಶಾಲೆ, ಕಾಲೇಜು ಅಥವಾ ಕಚೇರಿ ಸ್ಥಳದಲ್ಲಿ ಮಾತ್ರ ಆಗ್ಬೇಕು. ಮನೆಯಲ್ಲೇ ಕೂತು ರಿಜಿಸ್ಟರ್ ಮಾಡ್ತೀನಿ ಅಂದ್ರೆ ಖಂಡಿತ ಕೆಲ್ಸ ಆಗಲ್ಲ. ಯಾಕೆಂದ್ರೆ ಈ ಆಪ್ ಕೆಲ್ಸ ಮಾಡೋದೇ ಲೊಕೇಶನ್ ಆಧಾರದ ಮೇಲೆ. ಅಧಿಕೃತ ಜಾಗದ ಅಕ್ಷಾಂಶ ಮತ್ತು ರೇಖಾಂಶ ಮ್ಯಾಚ್ ಆಗ್ಲೇಬೇಕು. ಆಫೀಸ್ ತಲುಪಿದ ಮೇಲೆ ಸ್ಕ್ರೀನ್ ಮೇಲೆ ಕಾಣೋ ಕ್ಯಾಮೆರಾ ಚೌಕಟ್ನಲ್ಲಿ ಮುಖ ಸರಿಯಾಗಿ ಕಾಣೋ ಹಾಗೆ ಇಟ್ಟು ಕ್ಯಾಪ್ಚರ್ ಫೇಸ್ ಅಂತ ಕ್ಲಿಕ್ ಮಾಡಬೇಕು. ಆಮೇಲೆ ಕೆಳಗಡೆ ಲೊಕೇಶನ್ ಕೋಆರ್ಡಿನೇಟ್ ಸರಿಯಾಗಿದೆಯಾ ಅಂತ ಒಂದ್ಸಲ ನೋಡ್ಕೊಂಡು ನೆಕ್ಸ್ಟ್ ಬಟನ್ ಒತ್ತಿದ್ರೆ ಈ ಸರಳ ಹೆಜ್ಜೆಗಳ ಮೂಲಕ ನೋಂದಣಿ ಬಹುಪಾಲು ಮುಗಿದಂತೆ. ಆದ್ರೆ ಎಲ್ಲಾದ್ರೂ ಮಧ್ಯದಲ್ಲಿ ಏನಾದ್ರೂ ಟೆಕ್ನಿಕಲ್ ಸಮಸ್ಯೆ ಆದ್ರೆ ಅದೇ ನಮ್ಮ 6ನೇ ಹಂತ, ಸಾಮಾನ್ಯ ದೋಷಗಳ ನಿವಾರಣೆ. ಸ್ಕ್ರೀನ್ ಮೇಲೆ ಯಾವುದಾದ್ರೂ ಎರರ್ ಮೆಸೇಜ್ ಬಂದ್ರೆ ಗಾಬರಿಯಾಗೋದು ಬೇಡ. KGID ನಾಟ್ ಅವೈಲಬಲ್ ಅಂತ ಬಂದ್ರೆ ತಕ್ಷಣ DD ಕಚೇರಿ ಸಂಪರ್ಕಿಸಬೇಕು. ಎಚ್ಆರ್ಎಂಎಸ್ ಮತ್ತು ಆಧಾರ್ ಕಾರ್ಡ್ನಲ್ಲಿ ಹೆಸರು ಮ್ಯಾಚ್ ಆಗ್ತಿಲ್ಲ ಅಂದ್ರೆ ದಾಖಲೆಗಳಲ್ಲಿ ಅಪ್ಡೇಟ್ ಮಾಡಿಸ್ಬೇಕು. ಇನ್ನು ಡೇಟ್ ಆಫ್ ಬರ್ತ್ ತಪ್ಪಾಗಿದ್ರೆ ಆಧಾರ್ ಕಾರ್ಡ್ನಲ್ಲಿ ತಿದ್ದುಪಡಿ ಮಾಡಿಸ್ಕೊಡೋದು ಕಡ್ಡಾಯ. ಎಲ್ಲದಕ್ಕೂ ಪರಿಹಾರ ಇದ್ದೇ ಇರುತ್ತೆ. ಇನ್ನೊಂದು ಕಾಮನ್ ಸಮಸ್ಯೆ ಅಂದ್ರೆ ಮುಖ ಸ್ಕ್ಯಾನ್ ಮಾಡುವಾಗ ಫೇಸ್ ನಾಟ್ ಮ್ಯಾಚ್ಡ್ ಅಂತ ಬರೋದು. ಯಾಕೀಗಾಗತ್ತೆ? ಲೈವ್ ಆಗಿ ತೆಗೆಯೋ ಫೋಟೋಗೂ ವರ್ಷಗಳ ಹಿಂದೆ ಆಧಾರ್ಗೆ ಕೊಟ್ಟಿದ್ದ ಫೋಟೋಗೂ ಸ್ವಲ್ಪವೂ ಹೋಲಿಕೆ ಇಲ್ಲದೇ ಇದ್ರೆ ಸಿಸ್ಟಮ್ ಖಂಡಿತ ರಿಜೆಕ್ಟ್ ಮಾಡುತ್ತೆ.
ಇದಕ್ಕೆ ಸಿಂಪಲ್ ಪರಿಹಾರ ಅಂದ್ರೆ ನೇರವಾಗಿ ಅಧಿಕೃತ ಆಧಾರ್ ಕೇಂದ್ರಕ್ಕೆ ಹೋಗಿ ಲೇಟೆಸ್ಟ್ ಫೋಟೋ ಅಪ್ಡೇಟ್ ಮಾಡಿಸೋದು. ಆಮೇಲೆ ಆಪ್ನಲ್ಲಿ ಟ್ರೈ ಮಾಡಿದ್ರೆ ಪಕ್ಕಾ ವರ್ಕ್ ಆಗತ್ತೆ. ಈ ಎಲ್ಲ ಟೆಕ್ನಿಕಲ್ ಹಂತಗಳನ್ನ ಯಶಸ್ವಿಯಾಗಿ ಮುಗಿಸಿದ ಮೇಲೆ ಹೋಮ್ ಡ್ಯಾಶ್ಬೋರ್ಡ್ನಲ್ಲಿ ಚೆಕ್ ಇನ್ ಮತ್ತೆ ಚೆಕ್ಔಟ್ ಐಕಾನ್ಗಳು ಸ್ಪಷ್ಟವಾಗಿ ಕಾಣಿಸ್ತವೆ. ಅಂದ್ರೆ ದೈನಂದಿನ ಡಿಜಿಟಲ್ ಅಟೆಂಡೆನ್ಸ್ ಹಾಕೋಕೆ ಸಂಪೂರ್ಣ ಸಿದ್ಧತೆ ಮುಗ್ದಂತೆ. ತಂತ್ರಜ್ಞಾನ ನಮ್ಮ ದಿನನಿತ್ಯದ ಆಡಳಿತವನ್ನ ಎಷ್ಟು ನಿಖರ ಮತ್ತು ಪಾರದರ್ಶಕವಾಗಿ ಮಾಡ್ತಿದೆ ಅಲ್ವಾ? ಹಾಗಾದ್ರೆ ಈ ಒಂದು ಸ್ಮಾರ್ಟ್ ಹೆಜ್ಜೆಯಿಂದ ಮುಂದಿನ ದಿನಗಳಲ್ಲಿ ಇಡೀ ವ್ಯವಸ್ಥೆಯಲ್ಲಿ ಇನ್ನೆಷ್ಟು ಕ್ರಾಂತಿಕಾರಿ ಬದಲಾವಣೆಗಳು ಆಗ್ಬಹುದು? ಯೋಚನೆ ಮಾಡ್ತಾ ಇರಿ. ಈ ವಿವರಣೆಯನ್ನ ಇಲ್ಲಿಗೆ ಮುಕ್ತಾಯಗೊಳಿಸೋಣ.